ನಿಜವಾದಂಥ ಒಂದು ಸರಳವಾಗಿ ದೇವರ ಪೂಜೆ ಹೇಗೆ ಮಾಡಬೇಕು? ನೀವು ಹೆಂಗಿರ್ಬೇಕೋ ಅದು ಪದ್ಧತಿನ ನೀವು ಬೆಳೆಸ್ಕೋಬೇಕು. ಒಂದು ಚೌಕಟ್ಟು, ಒಂದು ಟೈಮ್ ಟೇಬಲ್ನ ಹಾಕ್ಕೋಬೇಕು. ಸುಲಭವಾಗಿ ಪೂಜೆ ಮಾಡೋದು ಅಂತ ಹೇಳಿದ್ರೆ ನೀವು ಜಪ ಮಾಡ್ಕೊಳ್ಳೋದು. ಬಟ್ ಆದರೂ ಆ ನಾಮ ಜಪ ಮಾಡ್ತಾ ಇರೋದ್ರಿಂದ ಸ್ವಲ್ಪ ವಾಪಸ್ ಬರ್ತೀವಿ ಟ್ರ್ಯಾಕ್ಗೆ. ಕೂತು ಒಂದೇ ಕಡೆ ಪೂಜೆ ಮಾಡಿದಾಗ ಏನಾಗುತ್ತೆ ಗೊತ್ತಾ, ದೇವ್ರು ನಿಮಗೆ ಕಾಣಿಸ್ಕೊಳ್ಳೋಕೆ ಶುರು ಮಾಡ್ತಾರೆ, ಎನರ್ಜಿ ಬರೋಕ್ಕೆ ಶುರು ಆಗುತ್ತೆ. ಮತ್ತು ನಿಮ್ಮ ಸಂಚಿತ ಕರ್ಮದಿಂದ ಪ್ರಾರಬ್ಧ ಕರ್ಮಗಳು ಕೆಲವು ಓಪನ್ ಅಪ್ ಈಗ ನೀವು ಶೋರ್ ಪ್ರತಿದಿನ ಬೆಳಗ್ಗೆ 3 ಗಂಟೆಗೆ ಎದ್ದು ನೀವು 4 ಗಂಟೆಗೆ ಆಲ್ಮೋಸ್ಟ್ ನೀವು ಹೋಮ ಮಾಡ್ತೀರ ಪ್ರತಿದಿನ. ನೀವು ಪೂಜೆ ಮಾಡೋದೇ ಒಂದು 4-5 ಅವರ್ ಆಗತ್ತೆ. ಈಗ ನಿಮ್ಮ ಥರನೇ ಪೂಜೆ ಮಾಡಬೇಕು ಅಂತಾನೆ ಆಸೆ. ಆದರೆ ಕೆಲವರು ನಮಗೊಂದ್ಸಾರಿ ಅಷ್ಟು ಟೈಮ್ ಇರಲ್ಲ ಅಂದರೆ ತಪ್ಪೋದು ಭಗವಂತನ ಮುಂದೆ ದೊಡ್ಡದು ಮಾತಿದ್ದು. ನಾನು ಹೇಳ್ತಿರೋದು ಅನಿವಾರ್ಯ, ಬ್ಯುಸಿ ಸ್ಕೆಡ್ಯೂಲ್ಸ್ ಇರುತ್ತೆ. ಬಟ್ ಆದರೂ ದೇವ್ರ ಪೂಜೆ ಮಾಡ್ಕೊಬೇಕು ಶಾರ್ಟ್ ಟೈಮಲ್ಲಿ ಅನ್ನೋದಾದರೆ ಅದು ಹೇಗೆ? ಅದು ನಿಜವಾದಂಥ ಒಂದು ಸರಳವಾಗಿ ದೇವರ ಪೂಜೆ ಹೇಗೆ ಮಾಡಬೇಕು? ಅದು ಹೆಂಗೆ ಗೊತ್ತಾ, ಟೈಮ್ ಮ್ಯಾನೇಜ್ ಮಾಡಿಕೊಂಡ್ರೆ ಎಲ್ಲವೂ ಆಗುತ್ತೆ. ಮನುಷ್ಯನಿಗೆ 24 ಅವರ್ಸಲ್ಲಿ ಸರಿಪ 8 ಗಂಟೆಗಳ ಕಾಲ ನಾವು ಕೆಲಸ ಮಾಡ್ತೀವಿ. ಕೆಲಸಕ್ಕೆ ಹೋಗೋಕ್ಕೆ ಬರೋಕ್ಕೆ ಟ್ರಾಫಿಕ್ ಅಂತ ಇಟ್ಕೊಳ್ಳಿ, 1 ಅವರ್ ಹೋಗ್ತಾರೆ ಅಂತ ಇಟ್ಕೊಳ್ಳಿ. ಇನ್ನು 8 ಅವರ್ಸ್ ನಿದ್ದೆ ಮಾಡ್ತಾರೆ ಅಂತ ಇಟ್ಕೊಳ್ಳಿ. ಇನ್ನು 1 ಅವರ್ ರೆಡಿ ಆಗೋಕ್ಕೆ ತೊಗೊಳ್ತಾರೆ ಅಂತ ಇಟ್ಕೊಳ್ಳಿ, ತಲೆಗೆ ಸ್ನಾನ ಮಾಡಿ ಹೇರ್ ಸೆಟ್ ಮಾಡಿಕೊಂಡು ಮೇಕಪ್ ಮಾಡ್ಕೊಂಡೆಲ್ಲ. ಆದರೂ ನಿಮ್ಮ ಹತ್ರ ಟೈಮ್ ಮಿಕ್ಕಿರುತ್ತೆ. ನೀವು 1 ಅವರ್ ಯೋಗ ಮಾಡಬೇಕು, ಅಥವಾ ನೀವು ಫಿಟ್ನೆಸ್ ಕಾನ್ಷಿಯಸ್ ಆಗಿ ನೀವು ವಾಕ್ ಮಾಡ್ತಿರೋ, ಪ್ರಾಣಾಯಾಮ ಮಾಡ್ತಿರೋ, ಭಸ್ತ್ರಿಕಾ ಮಾಡ್ತಿರೋ, ಅಥವಾ ನೀವು ಜಿಮ್ಗೆ ಹೋಗ್ತಿರೋ, ತಪ್ಪೇನಿಲ್ಲ. ಯಾವಾಗಲೂ ನಾವು ಏನಕ್ಕೆ ಫಿಟ್ ಆಗಿರಬೇಕು ಅಂತ ಹೇಳಿದ್ರೆ, ಪರಮಾತ್ಮ ಹೇಳ್ತಾನೆ, ನಾನು ನಿನ್ನ ದೇಹದಲ್ಲೇ ನೆಲೆಸಿರೋದ್ರಿಂದ ನಿನ್ನ ದೇಹವನ್ನು ಕರೆಕ್ಟಾಗಿ ಇಟ್ಕೋ ಅಂತ ದೇವ್ರು ಹೇಳ್ತಾನೆ. ಸೊ ನಮ್ಮ ದೇಹಕ್ಕೆ ಅಷ್ಟು ನಾವು ಪ್ರಾಮುಖ್ಯತೆ ಕೊಟ್ಟು, ಬೆಲೆ ಕೊಟ್ಟು ನಮ್ಮನ್ನು ನಾವು ಆರೋಗ್ಯವಂತರನ್ನಾಗಿ ಇಟ್ಕೋಬೇಕು. ಸೊ ಅದನ್ನೆಲ್ಲ ಮಾಡ್ಕೊಳ್ಳೋದ್ರ ಜೊತೆಗೆ ನಿಮಗೆ ಪೂಜೆ ಮಾಡೋಕ್ಕೆ ಖಂಡಿತ ಟೈಮ್ ಇದೆ. ಮೊದಲು ನೀವು ಫೋನ್ ನೋಡೋದನ್ನ, ಸೋಷಿಯಲ್ ಮೀಡಿಯಾದಲ್ಲಿ ಹೋಗಿ ಟೈಮ್ ವೇಸ್ಟ್ ಮಾಡೋದನ್ನ, ಇವ್ರು ಬರೆದಿರೋ ಕಮೆಂಟ್ಗಳನ್ನು ಓದೋದಕ್ಕಿಂತ ಪರಮಾತ್ಮ ನಿಮ್ಮ ಬಗ್ಗೆ ಏನೇನು ಕಮೆಂಟ್ ಬರೀತಿದ್ದಾನೆ ಅನ್ನೋದನ್ನ ಮೈಂಡಲ್ಲಿ ಕೂತ್ಕೊಂಡು ನೀವು ಧ್ಯಾನ ಮಾಡಿದಾಗ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ, ನನ್ನ ಹೋದ ಜನ್ಮದಿಂದ ದೇವರುಗಳು ಮಾಡಿರೋ ಕಮೆಂಟು, ಗ್ರಹಗಳು ಮಾಡಿರೋ ಕಮೆಂಟ್ಗಳಿಂದ ನನಗೆ ಈ ಜನ್ಮ ಸಿಕ್ಕಿದೆ, ಅನುಭವಿಸ್ತಾ ಇದ್ದೀನಿ. ಫಸ್ಟ್ ಇದನ್ನು ಫಿಕ್ಸ್ ಮಾಡ್ಕೊಳ್ಳೋಣ. ಮನುಷ್ಯ ಮಾಡಿರೋ ಕಮೆಂಟ್ಗಳಿಗೆ ತಲೆ ಕೆಡಿಸ್ಕೊಂಡು ರಿಪ್ಲೈ ಮಾಡೋದಕ್ಕೆ 2-3 ಅವರ್ಸ್ ವೇಸ್ಟ್ ಮಾಡ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ, ಫೋನಲ್ಲಿ. ಆಮೇಲೆ ಹೇಳಿದ ಕತೆನೇ 10 ಜನಕ್ಕೆ ಫೋನ್ ಮಾಡಿ ಹೇಳ್ತಾರೆ. ಈಗ ಯಾರಿಗೋ ಒಂಚೂರು ನೋವಾಗ್ಬಿಟ್ಟಿರುತ್ತೆ, ಕಷ್ಟ ಬಂದಿರುತ್ತೆ, ನಾನು ಗಮನಿಸಿದ್ದೀನಿ. ಅದು ತುಂಬ ಜನ ಹುಡುಗಿರಾಗಿರಲಿ ಹುಡುಗರಾಗಿರಲಿ ಫೋನ್ ಎತ್ಕೊಳ್ಳೋದು, ಅರ್ಧ ಗಂಟೆ ಅದೇ ಕತೆ ಹೇಳೋದು. ಆಮೇಲೆ ಪೂಜೆ ಮಾಡೋಕ್ಕೆ ಟೈಮ್ ಇಲ್ಲ ಅಂತ ಅನ್ನೋದು ಅಲ್ವೇ ಅಲ್ಲ. ಇವಾಗ ನಾನು ಕೂಡ ಬೆಳಗ್ಗೆ ಎದ್ದು 3 ಗಂಟೆಗೆ ಎದ್ದು ಪೂಜೆ ಮಾಡ್ತೇನೆ. ನಾನು 12 ಗಂಟೆಗೆ ಮಲಗಲ್ಲ, ಕರೆಕ್ಟಾಗಿ 8 ಗಂಟೆ 8:30 ಮಲಗಿದ್ರೆ ನಂಗೆ ಐ ನೀಡ್ 6 to 8 ಅವರ್ಸ್ ಸ್ಲೀಪ್. ಯಾಕಂದ್ರೆ ನಂಗೆ ಹೋಲ್ ಡೇ ಕೆಲಸ ಮಾಡೋದ್ರಿಂದ. ಅದರಲ್ಲೂ ಪೂಜೆ ಮಾಡಿ ಎದ್ದು ತಿರ್ಗಾ ನಾ ಎಲ್ಲ ಕಡೆನೂ ಹೋಗಿ ಬಂದು ಓಡಾಡಿ ಮಾಡ್ತೀವಿ ಅಂದರೆ ಎಲ್ರಿಗೂ ಟೈಮ್ ಇರುತ್ತೆ. ನೀವೊಂದು ಪದ್ಧತಿನ ಬೆಳೆಸ್ಕೊಳ್ಳೋದು, ನಿಮ್ಮದು ಒಂದು ಟೈಮ್ ಟೇಬಲ್ ಹಾಕ್ಕೋಬೇಕು. ನಾನು ಹಿಂಗೆ ಇರ್ತೀನಿ, ಬೇರೆಯವ್ರು ಬಂದು ನನ್ನ ಚೇಂಜ್ ಮಾಡೋಕ್ಕಾಗಲ್ಲ. ಈಗ ಯಾರೋ ಒಬ್ಬರು, ನೀವು ಯಾಕೆ ಬೇಗ ಮಲಗ್ತೀರೋ, 1 ನಿಮಿಷ ಪಾರ್ಟಿಗೆ ಬಂದುಬಿಡಿ, 1 ಡೇ ತಾನೇ ಪರವಾಗಿಲ್ಲ ಅಂತಾರೆ. ನೋ, ನೀವು ಹೆಂಗಿರ್ಬೇಕೋ ಅದು ಪದ್ಧತಿನ ನೀವು ಬೆಳೆಸ್ಕೋಬೇಕು. ಒಂದು ಚೌಕಟ್ಟು, ಒಂದು ಟೈಮ್ ಟೇಬಲ್ನ ಹಾಕ್ಕೋಬೇಕು, ನಾ ಹಿಂಗೆ ಮಾಡ್ತೀನಿ ಅಂತ. ಆಮೇಲೆ ತುಂಬ ಸಮಯಗಳಲ್ಲಿ ಏನೋ ಒಂದು ಪ್ರಾಬ್ಲಮ್ಮು, ಕಾಂಪ್ಲಿಕೇಶನ್ಸ್, ಈಗ ಯಾರೋ ಹಾಸ್ಪಿಟ್ಲಲ್ಲಿ ಇರ್ತಾರೆ ನಮ್ಮ ಕಡೆಯವರು, ಅಂಥ ಸಮಯದಲ್ಲಿ ನಾನು ಅವ್ರ ಜೊತೆ ಮಲ್ಕೋಬೇಕು, ನಾವು ಹೋಗೋಕ್ಕಾಗಲ್ಲ ಮನೆಗೆ ಅಂದಾಗ ನೀವು ಎಲ್ಲಿ ಕೂತಿರ್ತೀರೋ ಅಲ್ಲೇ ಪೂಜೆ ಮಾಡ್ಕೋಬಹುದು. ಸುಲಭವಾಗಿ ಪೂಜೆ ಮಾಡೋದು ಅಂತ ಹೇಳಿದ್ರೆ ನೀವು ಜಪ ಮಾಡ್ಕೊಳ್ಳೋದು. ಏನಕ್ಕೆ ನೀವು ಓಡಾಡ್ತಾ ಕೆಲಸ ಕಾರ್ಯ ಮಾಡ್ತಾ ಪೂಜೆ ಮಾಡ್ಕೊಳ್ಳೋದನ್ನ ಜಪ ಅಂತ ಕರಿತೀವಿ. ಅದು ಯಾವಾಗ ಪರಮಾತ್ಮನ ಪೂರ್ತಿ ನಾನು ಕಂಡುಕೊಂಡಾಗ ನೀವು ಜಪ ಥರ ಪೂಜೆ, ನಾಮ ಜಪ ಮಾಡ್ತಾನೆ ಹೋಗ್ತಿದ್ದಾಗ ನಿಮ್ಮ ಮನಸ್ಸು ಚಂಚಲವಾಗಿ ಅಲ್ಲೋಗುತ್ತೆ ಇಲ್ಲೋಗುತ್ತೆ, ಬೇರೆಯವ್ರ ಕಡೆನೂ ಟ್ರಾವೆಲ್ ಮಾಡ್ಕೊಂಡು ಬರುತ್ತೆ. ಬಟ್ ಆದರೂ ಆ ನಾಮ ಜಪ ಮಾಡ್ತಾ ಇರೋದ್ರಿಂದ ಸ್ವಲ್ಪ ವಾಪಸ್ ಬರ್ತೀವಿ ಟ್ರ್ಯಾಕ್ಗೆ. ಆದರೆ ನೀವು ಕೂತು ಒಂದೇ ಕಡೆ ಪೂಜೆ ಮಾಡಿದಾಗ ಏನಾಗುತ್ತೆ ಗೊತ್ತಾ, ದೇವ್ರು ನಿಮಗೆ ಕಾಣಿಸ್ಕೊಳ್ಳೋಕೆ ಶುರು ಮಾಡ್ತಾರೆ, ಎನರ್ಜಿ ಬರೋಕ್ಕೆ ಶುರು ಆಗುತ್ತೆ. ಮತ್ತು ನಿಮ್ಮ ಸಂಚಿತ ಕರ್ಮದಿಂದ ಪ್ರಾರಬ್ಧ ಕರ್ಮಗಳು ಕೆಲವು ಓಪನ್ ಅಪ್ ಆಗಿ ನಿಮಗೆ ಮೊದಲೇ ಗೋಚರಿಸುತ್ತೆ. ನೀನು ಇದು ಮಾಡು, ನೀನು ಮನೆ ಕಟ್ಟು ಅನ್ನೋದನ್ನೇ ಮನುಷ್ಯನಿಗೆ ಆಸೆ ಇವತ್ತು ಗೋಚರಿಸಿದ್ರೆ, ನಾವು ಆಮೇಲೆ ಹೋಗ್ತಾ ಹೌದು ನಾನು ಮನೆ ಕಟ್ಟಿಸ್ಬೇಕಲ್ವಾ, ಒಂದು ಸ್ವಂತ ಮನೆ ಇರಬೇಕು ಅಂತ ನೋಡಿ, ಆ ಸಂಚಿತ ಕರ್ಮ ಪಾಪಪ್ಪಾಗಿ ನಿಮ್ಮನ್ನ ಆ ಕಡೆ ಪುಷ್ ಮಾಡುತ್ತೆ. ಈ ಧ್ಯಾನ ಮಾಡೋದು, ಪೂಜೆ ಮಾಡೋದ್ರಿಂದ ನಿಮ್ಗೆ ಏನಾಗುತ್ತೆ, ಈ ಜನ್ಮದ ಪರ್ಪಸ್ ನಿಮಗೆ ಗೊತ್ತಾಗಿ ನಾನು ಏನಕ್ಕೋಸ್ಕರ ಇದ್ದೀನಿ ಅಂತ ಹೇಳ್ಬಿಟ್ಟು ನಿಮ್ಗೆ ಯಾರು ಇಷ್ಟ ದೇವರು ಅವರೇ ಬಂದು ನಿಮಗೆ ಗೋಚರಿಸಿ ನಿಮ್ಗೆ ಹೇಳ್ತಾ ಹೋಗ್ತಾರೆ, ಸೂಚನೆ ಕೊಡ್ತಾ ಹೋಗ್ತಾರೆ ನೀವೇನು ಮಾಡಬೇಕು ಅಂತ. ಆಮೇಲೆ ಪೂಜೆ ಮಾಡೋದಕ್ಕೆ ಟೈಮ್ ಮಾಡ್ಕೋಬೇಕು. ಆಮೇಲೆ ಅದನ್ನ ಎಂಜಾಯ್ ಮಾಡ್ಕೊಂಡು ಮಾಡಬೇಕು. ನೈವೇದ್ಯ ಮಾಡೋದನ್ನು ಅಷ್ಟೇ, ನೀವೇ ಕೈಯಾರ ಮಾಡಬೇಕು. ಅದನ್ನ ಪ್ರೀತಿಯಿಂದ ಎಂಜಾಯ್ ಮಾಡಿಕೊಂಡು, ನಾನು ಏನೋ ಒಂದು ದೇವ್ರಿಗೆ ಮಾಡಿಟ್ಬಿಡೋಣ ಅಂತಲ್ಲ, ನಿಜವಾಗ್ಲೂ ದ್ರಾಕ್ಷಿ ಗೋಡಂಬಿನೇ ಹಾಕಿ ತುಂಬ ಚೆನ್ನಾಗಿ ಪಾಯಸ ಮಾಡಿ, ತುಂಬ ಚೆನ್ನಾಗಿ ಹಲ್ವಾ ಮಾಡಿ, ದೇವ್ರಿಗೆ ಪ್ರೀತಿಯಿಂದನೇ ಮೋದಕನೂ ತುಂಬ ಚೆನ್ನಾಗಿ ಮಾಡಿ ಅವ್ರಿಗೆ ಕೊಡಬೇಕು.
ಸೊ ನನಗಾಗಲ್ಲ ಅನ್ನೋದಲ್ಲ. ಕ್ವಿಕ್ಕಾಗಿ ಮಾಡ್ಕೊಳ್ಳೋದನ್ನ ನೀವು ಫಿಕ್ಸ್ ಮಾಡ್ಕೊಂಡಾಗ ಎಲ್ಲದಕ್ಕೂ ಟೈಮ್ ಇರುತ್ತೆ. ಆಮೇಲೆ ಒಂದು ಕಡೆ ಕೂತು ನೀವು ಮಾಡೋದು ಒಂದು ಸಂತೃಪ್ತಿ, ಸುಖ ಕೊಡ್ತಾ ಹೋಗುತ್ತಲ್ಲ, ಆವಾಗ ನೀವು ಮಾಡೋಕ್ಕೆ ಶುರು ಮಾಡಿ. ನಿಮಗೆ ಗೊತ್ತಾಗುತ್ತೆ ಜೀವನ ಒಂದು ಬದಲಾಗೋದು, ಇನ್ನೊಂದು ನಿಮ್ಮಲ್ಲಿ ನೀವೇ ಹೇಗೆ ಬದಲಾಗ್ತಾ ಹೋಗ್ತೀರಾ ಅಂತಂದು. ಒಂದು ಎಕ್ಸ್ಟರ್ನಲ್ಲಿ ಬದಲಾಗೋದು, ಒಂದು ಇಂಟರ್ನಲ್ಲಿ ಬದಲಾಗೋದು. ಆಮೇಲೆ ನಿಮ್ಮ ಮನೇಲಿ ಎಷ್ಟು ಸುಖ ಶಾಂತಿ ನೆಲೆಸಿರುತ್ತೆ ಅನ್ನೋದನ್ನ ನೀವೇ ಗಮನಿಸ್ತಾ ಹೋಗಿ. ಸುಮ್ಮನೆ ಮೇಡಮ್ ನಮ್ಮ ಮನೇಲಿ ಜಗಳ ಆಗ್ತಾ ಇದೆ, ನಾನು ಹೆಂಗೆ ಪೂಜೆ ಮಾಡಲಿ ಅಂತ ಹೇಳ್ತಾರೆ. ಏನು ಮಾಡಿದ್ದೀರಾ ಇಲ್ಲಿ ತನಕ ಪೂಜೆ ಜಪ ಅಂದರೆ? ಏನು ಮಾಡಿಲ್ಲ ಮೇಡಮ್, ಸುಮ್ಮನೆ ನಾನು ದೇವ್ರ ದೀಪ ಹಚ್ಬಿಟ್ಟು ಹಿಂಗೆ ಹೋಗ್ತೀನಿ ಅಂತ. ಬೇರೆದಕ್ಕೆಲ್ಲ ಟೈಮ್ ಕೊಡ್ತೀರಾ. ಫ್ರೆಂಡ್ಸ್ ಹತ್ರ ಮಾತಾಡೋಕ್ಕೆ 1 ಅವರ್ ಟೈಮ್ ಕೊಡ್ತಾರೆ. ಅದೇ ನಮ್ಮನ್ನು ಸೃಷ್ಟಿ ಮಾಡಿರೋ ಪರಮಾತ್ಮನ ಹತ್ರ ಮಾತಾಡೋದಕ್ಕೆ, ಪೂಜೆ ಮಾಡೋದಕ್ಕೆ ಟೈಮ್ ಕೊಡಲ್ಲ ಅಂತ ಹೇಳ್ತಾರೆ. ಅಮ್ಮಂದ್ರ ಮನೆಗೆ ಹೋದ್ರೆ ಹರಟೆ ಹೊಡಿಯೋಕ್ಕೆ ಕೂತ್ಕೊಂಡು ಟೈಮ್ ಕೊಡ್ತಾರೆ. ಟಿ ವಿ ಸೀರಿಯಲ್ ನೋಡೋದಕ್ಕೆ ಟೈಮ್ ಕೊಡ್ತಾರೆ. ಬೇರೆದಕ್ಕೆಲ್ಲ ಶಾಪಿಂಗ್ ಹೋಗಬೇಕು ಅನ್ನೋದಕ್ಕೆ ಟೈಮ್ ಕೊಡ್ತಾರೆ. ಸೊ ನಮ್ಗೇನೇನು ಬೇಕೋ ಎಲ್ಲದಕ್ಕೂ ಟೈಮ್ ಕೊಟ್ಕೋತೀವಿ. ಆದರೆ ಪರಮಾತ್ಮ ನನಗೆ ನೀನೂ ಬೇಕು ಅಂತ ಅವ್ನಿಗೆ ಯಾಕೆ ಟೈಮ್ ಕೊಡಲ್ಲ? ನಿಮ್ಗೆ ದೇವರು ಅಷ್ಟು ಪೆದ್ದ ಅಲ್ಲ. 24 ಅವರ್ಸ್ ನಮಗೆ ಕೊಟ್ಟಿದ್ದಾನೆ ಅಂದರೆ ಅವನೇ ಟೈಮ್ ಟೇಬಲ್ನ ಪ್ಲ್ಯಾನ್ ಮಾಡಿ ನಮ್ಮನ್ನು ಕಳಿಸಿದ್ದಾನೆ. ಸೊ ಆ ಟೈಮ್ ಟೇಬಲ್ ಒಳಗಡೆ ಎಲ್ಲವನ್ನು ಸೇರಿಸ್ಕೋಬೇಕು ಅಂತ ಹೇಳಿದ್ರೆ ಪ್ರಯಾರಿಟಿ ನಿಮಗೆ ಪೂಜೆ ಮಾಡೋದಾಗಿರಬೇಕು. ಮಿಕ್ಕಿದ್ದೆಲ್ಲ ಆಮೇಲೆ ಪ್ರಯಾರಿಟಿ. ಕ್ವಿಕ್ಕಾಗಿ ಮಿಕ್ಕಿದ್ದೆಲ್ಲ ಮಾಡ್ಕೋಬಹುದು ನೀವು. ಫಸ್ಟ್ ನೀವು ಆ ಎನರ್ಜಿನ ಪಡ್ಕೊಂಬಿಟ್ರೆ ಪರಮಾತ್ಮನಿಂದ, ಆಮೇಲೆ ಎಲ್ಲವನ್ನು ಮಾಡ್ಕೋಬೋದು. ವೇರ್ ದರ್ ಇಸ್ ಅ ವಿಲ್ ದರ್ ಇಸ್ ಅ ವೇ. ಓಕೆ, ಅದನ್ನ ಇಂಗ್ಲೀಷ್ ಅವ್ರು ಹೇಳ್ಕೊಟ್ಟಿದ್ದನ್ನ ನಾನು ಹೇಳ್ತಾ ಇದ್ದೀನಿ. ನೀವು ಮನ್ಸು ಮಾಡಿದ್ರೆ ಏನನ್ನು ಬೇಕಾದರೂ ಮಾಡ್ಕೋಬಹುದು ಅನ್ನೋದಕ್ಕೆ ಪೂಜೆನೂ ಮಾಡ್ಕೋಬಹುದು. ಈಗ ದೇವ್ರ ಪೂಜೆಗಳು ಮಾಡ್ಬೇಕಂದ್ರೆ ಮಂತ್ರಗಳು ಹೇಳೋದಾಗ್ಬೋದು, ಅಥವಾ ದೇವ್ರ ಮುಂದೆ ಸಂಧ್ಯಾವಂದನೆ ಮಾಡೋದು, ಹೋಮ ಈ ಮಾಡೋದು. ತರದೆಲ್ಲ ಜನರಲ್ ಮನೆಗಳಲ್ಲಿ, ಕೆಲವು ಷೋಡಶೋಪಚಾರ. ಮನೆಗಳಲ್ಲಿ ಪ್ರಾಕ್ಟೀಸಸ್ ಇರುತ್ತೆ, ಮಾಡ್ತಾರೆ. ಹ್ಮ್. ಇನ್ ಕೆಲವು ಮನೆಗಳಲ್ಲಿ ಸಿಂಪಲ್ ಆಗಿ ಹೂವು ಹಾಕಿ ದೀಪ ಹಚ್ಚಿ ಕಾಯಿ ಹೊಡೆದು ಇದು ಮಾಡ್ತಾರೆ. ಈಗ ದೇವ್ರ ಪೂಜೆ ನಿಜವಾಗ್ಲೂ ಮಾಡ್ಬೇಕಂದ್ರೆ ಶಾಸ್ತ್ರೋಕ್ತವಾಗಿ ಇದೆಲ್ಲ ಹೇಳಿನೇ ಮಾಡ್ಬೇಕಾ, ಅಥವಾ ಸಿಂಪಲ್ ಆಗಿ ಮಾಡಿದ್ರೆ ಸಾಕ? ಹೇಗದು? ಇದನ್ನು ಆ್ಯಕ್ಚುಲಿ ಪಾಪ ತುಂಬ ಜನ ಕೇಳಿದ್ರು ನನಗೆ. ತುಂಬ ಪೂಜೆ ಮಾಡೋರಿಗೆ ಕಷ್ಟ ಯಾಕೆ ಮೇಡಮ್ ಅಂದರೆ, ಇದನ್ನ ಆ್ಯಕ್ಚುಲಿ ತುಂಬ ಕಡೆ ದೇವ್ರುಗಳೂ ಪುರಾಣಗಳಲ್ಲೂ ಕೂಡ ಉಲ್ಲೇಖಿಸಿದ್ದಾರೆ. ತುಂಬ ಪೂಜೆ ಮಾಡೋರನ್ನ ಪರಮಾತ್ಮ ಬಂದು ಟೆಸ್ಟ್ ಮಾಡೇ ಮಾಡ್ತಾನೆ. ತಪ್ಪೇನಿಲ್ಲ. ಆ ಭಕ್ತಿನ ನಾವು ಹೇಗೆ ಟೆಸ್ಟ್ ಮಾಡ್ತೀವೋ, ಪರಿಪಕ್ವವಾಗಿ ನಾವೆಲ್ಲ ಬೆಂದಿದ್ದೀವ, ಕರೆಕ್ಟಾಗಿದ್ದೀವ ನಿಜವಾಗ್ಲೂ ಅಂತ ಟೆಸ್ಟ್ ಮಾಡ್ತಾರೆ. ಆಮೇಲೆ ನಿಮ್ಮ ಬಾಯಲ್ಲೇ ನೀವು ಕೊಟ್ಟಿರೋ ಮಾತನ್ನು ನೀವು ಉಳಿಸ್ಕೊಂಡಿದ್ದೀರಾ ಅಂತ ತುಂಬ ಸತಿ. ಇವಾಗ ನೀವೇನು ಬಾಂಡ್ ಪೇಪರಲ್ಲೇ ಸೈನ್ ಹಾಕಿ ಒಬ್ರಿಗೆ ಮಾತು ಕೊಡಬೇಕು ಅಂತಲ್ಲ. ನೀವು ಎಲ್ಲ ಕಡೆನೂ ದೇವರು ಕಿವಿ ಕೊಟ್ಟು ಕೇಳಿಸ್ಕೊತಾ ಇರ್ತಾರೆ. ನೀವು ಯಾರಿಗೋ ಒಂದು ಮಾತು ಕೊಟ್ಟಿರ್ತೀರ, ಅದೆಲ್ಲವನ್ನು ನಾವು ಹೇಗೆ ಉಳಿಸ್ಕೊಳ್ತೀವಿ ಅಂತ ಅನ್ನೋದನ್ನು ಕೂಡ ಪರಮಾತ್ಮ ಕೇಳ್ಕೊತಿರ್ತಾನೆ. ಇಲ್ಲ ಅಂದರೆ ನೀವು ಕೆಲವು ಸಮಯದಲ್ಲಿ ನಾವು ತಪ್ಪೇ ಮಾಡೋ ಅಂಥ ಪರಿಸ್ಥಿತಿ ಎಲ್ಲ ಮನುಷ್ಯರಿಗೂ ಬಂದಿರುತ್ತೆ. ಏನು ಪರ್ಫೆಕ್ಟಾಗಿ ಎಲ್ಲರೂ ನಾವು ಕರೆಕ್ಟಾಗೇ ಜೀವನ ನಡೆಸ್ಕೊಂಡು ಹೋಗ್ತೀವಿ ಅಂತಲ್ಲ. ನೀವು ತಪ್ಪೇ ಮಾಡೋ ಅಂಥ ಪರಿಸ್ಥಿತಿ ಬಂದ್ರೂ ಆ ಸಮಯದಲ್ಲಿ ದೇವ್ರಿಗೆ ಹೋಗಿ ಶರಣಾಗತಿ ತಗೊಂಡು ಕ್ಷಮಾಪಣೆ ಕೇಳಿಕೊಂಡು ಅವನಿಗೆ ತುಳಸಿಲಿ ಪೂಜೆ ಮಾಡಿಬಿಟ್ಟು, ನಾನು ತಿಳಿದೇನೋ ನನ್ನ ಜೀವನಕ್ಕೆ ಇದು ಸರಿ ಅನ್ನೋದಕ್ಕೆ ನಾನು ಈ ತಪ್ಪನ್ನು ಮಾಡಿದ್ದೀನಪ್ಪ ಪರಮಾತ್ಮ ಅಂತ ಅವನಿಗೆ ಪೂಜೆ ಮಾಡಿ ಕ್ಷಮಾಪಣೆ ಕೇಳ್ಕೊಂಡ್ರೂ ಅವನು ಕ್ಷಮಿಸಿ ನಿಮಗೆ ದಾರಿಯನ್ನು ತೋರಿಸ್ತಾನೆ. ಆದರೆ ಕಷ್ಟಗಳು ಯಾಕೆ ಬರುತ್ತೆ ಅಂದರೆ ನಮ್ಮ ಸಂಚಿತ ಕರ್ಮದ್ದು. ನೀವು ಭಕ್ತಿಲಿ ಹೋಗ್ತಾ 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 ಪರಮಾತ್ಮ ನಿಮ್ಮದು ಒಂದೇ ಜನ್ಮದ ಕರ್ಮವನ್ನು ಕೊಡಲ್ಲ, 3 ಜನ್ಮದ ಕರ್ಮವನ್ನು ಒಂದೇ ಸತಿ. ಓಕೆ, ನನ್ನ ಭಕ್ತಳಿಗೆ, ನನ್ನ ಭಕ್ತನಿಗೆ ಇವಾಗ ನಾನು ಜೊತೇಲಿದ್ದೀನಿ ಅನ್ನೋ ಕಾನ್ಫಿಡೆನ್ಸ್ ಬಂದಿದೆ, ನಾನು ಎದುರು ಕೂತು ಮಾತಾಡ್ತಿದ್ದೀನಿ ಅನ್ನೋ ಕಾನ್ಫಿಡೆನ್ಸ್ ಬಂದಿದೆ, ನಾನು ಅವಳ ಜೀವನದ ಪೂರ್ತಿ ನಾನು ಕೈ ಹಿಡಿದು ನಡೆಸ್ತೀನಿ ಅನ್ನೋ ನಂಬಿಕೆ ಅವಳಿಗೆ ಬಂದಿರೋವಾಗ, ಈ ಪವರ್ಫುಲ್ ಆಗಿರೋವಾಗಲೇ ಅವಳಿಗೆ ಎಲ್ಲ ಕಷ್ಟಗಳನ್ನು ಕೊಡೋಣ, ಕಷ್ಟದ ಮೇಲೆ ಕಷ್ಟ ಅಂತ ತೋರಿಸೋಣ, ಅವಳಿಗೋ ಅವನಿಗೋ ಯಾರು ಬೇಕಾದ್ರೂ ಭಕ್ತರಿಗೆ. ಸೊ ಯಾವಾಗ ನೀವು ದೇವರನ್ನ ಪೂರ್ಣ ಮಟ್ಟದಲ್ಲಿ ನಂಬಿ ಶರಣಾಗತಿ ತಗೋತಿರೋ ಆವಾಗಲೇ ನಿಮ್ಗಿನ್ನೂ 10 ಥರ ಕಷ್ಟಗಳು ಬಂದು ಒದಗತ್ತೆ. ತಪ್ಪೇನಿಲ್ಲ. ಯಾಕೆ ಅಂದರೆ ನೀವು ಪರಮಾತ್ಮ ಇದ್ದಾನೆ ಅನ್ನೋ ನಂಬಿಕೆ ನಿಮ್ಮಲ್ಲಿ ಬಂದ್ಬಿಟ್ಟು ಅಂದಮೇಲೆ ಆ ಕಷ್ಟಗಳನ್ನು ಸಾಲ್ವ್ ಮಾಡೋ ಎನರ್ಜಿನೂ ಅವನೇ ಕೊಡ್ತಾನೆ. ನೀವು ನಿಮ್ಮ ಜೀವನನೇ ಒಂದು ಗಮನಿಸಿ. 5 ವರ್ಷದ ಹಿಂದೆ ನಿಮ್ಗೆ ಯಾವುದೋ ಒಂದು ಘೋರ ಕಷ್ಟ ಬಂದ್ಬಿಟ್ಟಿರುತ್ತೆ, ತೊಂದರೆ ಬಂದ್ಬಿಟ್ಟಿರುತ್ತೆ. ಅಯ್ಯೋ ಯಾಕಪ್ಪ ನಾ ಬದುಕಿದ್ದೀನಿ, ಪರಮಾತ್ಮ ನಂಗೆ ಯಾಕಪ್ಪ ಇಷ್ಟು ಕಷ್ಟ ಕೊಟ್ಬಿಟ್ಟೆ ಅಂತ ನೀವು ತುಂಬ ನೊಂದ್ಕೊಂಡಿರ್ತೀರ. ಅದೇ ಈಗ 5 ವರ್ಷ ಜೀವನ ನಡೆಸ್ಕೊಂಬಂದ್ರಿ ತಾನೆ, ಆ ಕಷ್ಟಗಳನ್ನು ಪಾರು ಮಾಡ್ಕೊಂಡು ಬಂದ್ರಿ ತಾನೆ, ಆ ಬರೋ ಶಕ್ತಿನೂ ಪರಮಾತ್ಮ ಕೊಟ್ಟ ತಾನೆ. ಸೊ 5 ವರ್ಷದ ಹಿಂದೆನೇ ಆ ಕಷ್ಟಗಳನ್ನು ನೀವು ಪಾರು ಮಾಡ್ಕೊಂಡು ಮುಂದೆ ಬಂದ್ರಿ ಅಂದರೆ, ಇವಾಗ ನೀವು ಯಾವ ಪ್ಲ್ಯಾಟ್ಫಾರ್ಮಲ್ಲಿ ನಿಂತಿದ್ದೀರಾ ಅಂತ ಹೇಳಿದ್ರೆ, ನಿಮ್ಗೆ 10 ಕಷ್ಟಗಳು ಅಟ್ ಎ ಟೈಮ್ ಬಂದ್ರೂ ಯುದ್ಧ ಮಾಡೋ ರೀತಿ ನೀವು ಅದನ್ನೆಲ್ಲ ಮುಗಿಸಿನೇ ಮುಂದೆ ಹೋಗಬೇಕು. ಅದನ್ನೇ ಪರಮಾತ್ಮ ಭಕ್ತರಿಗೆ ಟೆಸ್ಟ್ ಮಾಡೋದು. ಭಕ್ತರು ಆಗ್ಬಿಟ್ರು, ನೀವು ನನ್ನ ಭಕ್ತರಪ್ಪ ಬಾಪ ತೊಡೆ ಮೇಲೆ ಕೂತ್ಕೊಂಡು ನಿನ್ನ ಮುದ್ದು ಮಾಡ್ತಾ ಇರ್ತೀನಿ, ಕರ್ಮ ಮುಗಿಸ್ಕೋಬೇಡ ಅಂತ ಯಾವತ್ತೂ ದೇವ್ರು ಹೇಳಿಲ್ಲ. ನಿನ್ನ ಕರ್ಮದಲ್ಲಿರುವಂತಹ ಕೆಪಾಸಿಟಿ, ನಿನಗೆ ಭಕ್ತಿ ಕೆಪಾಸಿಟಿ ಕೊಟ್ಟಾಗ ನಿಮ್ಮ ಕರ್ಮದಲ್ಲಿರೋದು ಎಲ್ಲವನ್ನು ತಂದು ಒಟ್ಟಿಗೆ ಬಿಸಾಕ್ಬಿಡ್ತಾನೆ.
ಯಾಕೆಂದರೆ ದೇವರಿದ್ದಾನೆ, ನನ್ನನ್ನು ಮುಂದಕ್ಕೆ ಕರ್ಕೊಂಡು ಹೋಗ್ತಾನೆ, ನನ್ನ ಗೆಲ್ಲಿಸ್ತಾನೆ ಅನ್ನೋ ನಂಬಿಕೆ ಬಂದಾಗಲೇ ಇಟ್ಸ್ ಅ ರೈಟ್ ಟೈಮ್ ನೀವು ಅದನ್ನ ಫೈಟ್ ಔಟ್ ಮಾಡಿ ಮುಂದಕ್ಕೆ ಹೋಗಬೇಕು. ಸೊ ಅವಾಗ ತಪ್ಪೇನಿಲ್ಲ ಅದು. ಇವಾಗ ನನಗೆ ಯಾವುದೋ ಒಂದು ಕಷ್ಟ ಬಂದಾಗ ಅಯ್ಯೋ ಇಷ್ಟು ದೊಡ್ಡ ಕಷ್ಟ ಬಂದ್ಬಿಡ್ತಲ್ಲ ಅಂತ ಅಂದ್ಕೊಳ್ಳೋ ಅಷ್ಟರಲ್ಲಿ ಇನ್ನೊಂದು ಭೂತಾಕಾರದ ಕಷ್ಟ ಬಂದಿರುತ್ತೆ. ಅದನ್ನು ಹೆಂಗಪ್ಪ ಸಾಲ್ವ್ ಮಾಡೋದು ಅಂತ ಅನ್ನೋದು. ಮುಂಚೆ ಎಲ್ಲ ನಾನು ಭಯ ಪಟ್ಕೊಂಬಿಟ್ಟು ಹೆದರ್ಕೊಂಬಿಡುವೆ. ಒಂದು ಕೋರ್ಟ್ ಕೇಸ್ ಆದ್ರೇ, ಒಂದು ಪೊಲೀಸ್ ಸ್ಟೇಷನ್ ಕೇಸ್ ಆದ್ರೇ ನಾನು ಸುಮ್ಮನೆ ಹೋಗಿ ಪಬ್ಲಿಕಲ್ಲಿ ಹೆಲ್ಪ್ ಮಾಡೋಕ್ಕೆ ಹೋಗೋದಕ್ಕೆ ನನ್ನ ಮೇಲೆ ಕೇಸ್ ಹಾಕ್ಬಿಡೋರು. ಪೊಲೀಸ್ನವರೆಲ್ಲ ಸೇರ್ಕೊಂಡ್ಬಿಟ್ಟು ನಾನು ಯಾರಿಗೋ ಹೆಲ್ಪ್ ಮಾಡೋಕ್ಕೆ ವೆಲ್ಕಮ್ ಕಮಿಟಿಲಿ ಇದ್ಬಿಟ್ಟು ನಾನು ಹೆಲ್ಪ್ ಮಾಡೋಕ್ಕೆ ಹೋದರೆ ಮೇಡಮ್ ಹಿಂಗೆ ಮಾಡಿದ್ರು ಅಂತ ಅಂದ್ಬಿಟ್ಟು ನನ್ನ ಮೇಲೆ ಕೇಸ್ ಹಾಕ್ಬಿಡೋರು. ಅದೆಲ್ಲ ಈ ಥರ ಕೇಸುಗಳು ಕಷ್ಟಗಳೆಲ್ಲ ಬಂದ್ರೂ ನಾನು ಇನ್ಮೇಲೆ ಹೋಗೋದೇ ಬೇಡಪ್ಪ, ನನ್ನ ಮೇಲೆ ಕೇಸ್ ಹಾಕ್ಬಿಟ್ರು ನಾನು ಪಬ್ಲಿಕ್ಕಿಗೆ ಹೆಲ್ಪೇ ಮಾಡಬಾರ್ದು ಅಂತ ನಾನು ನಿಲ್ಲಿಸ್ಲಿಲ್ಲ. ಅದು ದೇವ್ರು ನನಗೆ ಟೆಸ್ಟ್ ಮಾಡೋಕ್ಕೆ ತೊಗೊಂಬಂದ್ರು, ಅದನ್ನು ಇನ್ನೂ 10 ಕಡೆ ಹೋಗಿ ಹೆಲ್ಪ್ ಮಾಡಬೇಕು ಅಂತ ಇನ್ನೂ 10 ಕಡೆ ಮಾಡ್ತೀನಿ. ಆಮೇಲೆ ಯಾರೋ ಒಬ್ರು ನಿಮ್ಮ ಜೀವನದಲ್ಲಿ ಬಂದು ಮೋಸ ಮಾಡಿಬಿಟ್ರು ಒಬ್ರು ಅಂದರೆ, ಅಪ್ಪ ಸಾಕಾಯಿತು ಯಾವನೋ ಬಂದ್ಬಿಟ್ಟು ನಮಗೆ ಮೋಸ ಮಾಡಿಬಿಟ್ಟ, ಇನ್ಮೇಲೆ ನಾನು ಒಳ್ಳೆ ಹೆಲ್ಪ್ ಮಾಡೋದನ್ನೇ ನಿಲ್ಲಿಸ್ಬಿಡೋಣ ಲೈಫಲ್ಲಿ, ಬೇರೆಯವ್ರಿಗೆಲ್ಲ ಒಳ್ಳೇದು ಮಾಡೋದೇ ಬೇಡ, ಅನುಭವಿಸ್ಬಿಟ್ಟಿದ್ದೀನಿ ನನ್ನ ಲೈಫಲ್ಲಿ ಅಂತ ನಿಲ್ಲಿಸಬೇಡಿ. ಬಿಕಾಸ್ ಯು ಹ್ಯಾವ್ ಟು ಫಿನಿಶ್ ಯುವರ್ ಕರ್ಮ. ನಿಮ್ಮ ಹೋದ ಜನ್ಮದ್ದೆಲ್ಲ ಕರ್ಮ ಇದು. ನೀವು ತುಂಬ ಡೀಪ್ ಭಕ್ತಿಯಲ್ಲಿರೋರ್ಗೇನೆ ದೇವರು ಈ ಎಲ್ಲ ಜನ್ಮದ ಕರ್ಮಗಳನ್ನು ಅದೇ ಒಂದೇ ಟೈಮಿಗೆ ತೊಗೊಂಬಂದು ಬಿಸಾಕ್ತಾನೆ. ಯಾಕೆಂದ್ರೆ ನಾನು ಇದ್ದೀನಿ ಅಂತ ನೀನು ನಂಬಿದ್ಯಾ ತಾನೆ, ನೀನು ಅದನ್ನೆಲ್ಲ ಮುಗಿಸ್ಕೊಂಡು ಹೋಗು, ನಾನು ನಿನ್ನನ್ನು ಪಾರ್ ಮಾಡ್ತೀನಿ. ನಾನು ನಿಮ್ಗೆ ಹೇಳ್ದಂಗೆ ನಿಮ್ಗೆ 5 ವರ್ಷದ ಹಿಂದೆ, 2 ವರ್ಷದ ಹಿಂದೆ, 1 ವರ್ಷದ ಹಿಂದೆನೂ ಕಷ್ಟ ಇತ್ತು ನಿಮ್ಮ ಜೀವನದಲ್ಲಿ. ಅದೆಲ್ಲ ಪಾರ್ ಮಾಡ್ಕೊಂಬಂದು ಇವತ್ತು ಇಲ್ಲಿ ನಿಂತಿದ್ದೀರಲ್ವಾ. ಸೊ ಇವತ್ತು ಘೋರ ಕಷ್ಟ ಬಂದ್ಬಿಟ್ಟಿದೆ ಮೇಡಮ್, ನಾನು ಆತ್ಮಹತ್ಯೆ ಮಾಡ್ಕೋಬೇಕು, ಲಾಸ್ಟ್ ಮೇಡಮ್, ಇದು ಇನ್ನೇನು ಮಾಡಲ್ಲ ನಾನು ಅಂತಂದರೆ ತುಂಬ ತಪ್ಪಾಗತ್ತೆ. ಆಮೇಲೆ ನಾವುಗಳು ಋಷಿ ಮುನಿಗಳ ಥರ ಕೂತು ತಪಸ್ಸೆಲ್ಲ ಮಾಡ್ಕೊಂಬಂದಿರೋ ಒಂದು ಡಿಫ್ರೆಂಟ್ ಚೈತನ್ಯ ಇಟ್ಕೋತಿದ್ವಿ. ನಾವುಗಳೆಲ್ಲ ಹಂಗೆ ಮಾಡಿಲ್ಲ. ಎಲ್ಲೋ 5 ನಿಮಿಷ 10 ನಿಮಿಷ ಪೂಜೆ ಮಾಡ್ಕೊಂಡು ಬಂದಿದ್ದೀವಿ. ಆದರೆ ಇಲ್ಲಿ ಸ್ಟ್ರಾಂಗ್ ಪಡಿಸ್ಕೋಬೇಕಾಗಿರೋದೇನು ಅಂತ ಹೇಳಿದ್ರೆ, ಇನ್ನೊಂದಷ್ಟು ಪೂಜೆ ಮಾಡೋಕ್ಕೆ ಶುರು ಮಾಡ್ಕೊಳ್ಳಿ, ಧ್ಯಾನ ಮಾಡೋಕ್ಕೆ ಶುರು ಮಾಡಿ. ಪೂಜೆ ಅಂದರೆ ನೀವೇನು ಆಡಂಬರವಾಗೇ ಮಾಡಬೇಕು ಅಥವಾ ಹೋಗಿ ಹೋಮನೇ ಮಾಡಿಸ್ಬೇಕು ಅಂತಲ್ಲ. ನೀವು ಡೀಪಾಗಿ ಮೆಡಿಟೇಷನ್ನು ಮತ್ತು ಜಪ, ನಾನು ಏನು ಅಡ್ವೈಸ್ ಮಾಡ್ತೀನಿ ಗೊತ್ತಾ, ಯಾವಾಗಲೂ ಬೀಜಾಕ್ಷರ ಮಂತ್ರಗಳು ತುಂಬ ಈಸಿಯೆಸ್ಟ್ ವೇ. ಅದನ್ನು ಮಾಡ್ತಾ 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 ಹೋದಾಗ ನಿಮಗೆ ಕಷ್ಟಗಳು ಬಂದ್ರೂ ಕಷ್ಟ ಕೊಡಬೇಡ ಅಂತ ಹೇಳಬೇಡಿ ಯಾರಿಗೂ. ಅದನ್ನೊಂದು ಇಂಗ್ಲೀಷಲ್ಲೂ ಒಂದು ಸೇ ಇದೆ, ಡೋಂಟ್ ಪ್ರೇ ಫಾರ್ ಇದು ಬ್ಯೂಟಿಫುಲ್ ಪಾತ್, ಪ್ರೇ ಫಾರ್ ಸ್ಟ್ರಾಂಗ್ ಲೆಗ್ಸ್ ಅಂತ. ಯಾಕೆಂದರೆ ನಿಮಗೆ ರೋಡ್ ತುಂಬ ಚೆನ್ನಾಗಿರಲಿ ಅಂತ ಪ್ರೇ ಮಾಡೋದಲ್ಲ, ರೋಡಲ್ಲಿ ಕಳ್ಳಿರಲಿ, ಮುಳ್ಳಿರಲಿ, ಕಿತ್ತೋಗಿರಲಿ, ಹಳ್ಳ ಇರಲಿ, ನನಗೆ ಸ್ಟ್ರಾಂಗ್ ಲೆಗ್ಸ್ ಕೊಡು ಅಂತ. ಅಂದರೆ ನಾನು ಎಲ್ಲ ಕರ್ಮವನ್ನು ಮುಗಿಸ್ಲೇಬೇಕಲ್ವಾ, ಅದನ್ನ ಮುಗಿಸ್ಕೊಂಡು ಮುಂದೆ ಹೋಗೋದಕ್ಕೆ ನನಗೆ ದೇವ್ರ ಕೈ ಹಿಡಿದು ಕಾಪಾಡಲಿ. ನಾನು ಯಾವಾಗಲೂ ನರಸಿಂಹಸ್ವಾಮಿನ ಕೇಳ್ಕೊಳ್ಳೋದೇನು ಅಂದರೆ, ಆ ರೋಡ್ ಹೆಂಗಾರ ಕೊಡು, ನನ್ನನ್ನು ನೀನು ಎತ್ಕೊಂಡು ಕರ್ಕೊಂಡು ಹೋಗ್ಬಿಡು ಅಂತೀನಿ. ಸೊ ಆ ಭಕ್ತಿಲಿ ಅವ್ನು ಎತ್ಕೊಂಡು ನನ್ನ ತಬ್ಕೊಂಡು ಕರ್ಕೊಂಡು ಹೋದಾಗ ನನಗೆ ಏನು ಯಾರೇ ಬಂದು ಫೈಟ್ ಮಾಡಿದ್ರು, ಯಾರೇ ಬಂದು ಜಗಳ ಆಡಿದ್ರು, ಯಾರೇ ಬಂದು ಕೇಸ್ ಹಾಕಿದ್ರು ನನ್ನ ಜೊತೆ ದೇವ್ರಿದ್ದಾನೆ ಅನ್ನೋದು ಒಂದು ನಂಬಿಕೆ ಇರುತ್ತೆ. ಆ ದೃಢ ನಂಬಿಕೆನ ಇಟ್ಕೊಂಡು ಹೋದಾಗ ಭಕ್ತರಿಗೆ ಎಷ್ಟೇ ಕಷ್ಟ ಬಂದ್ರೂ ಅದು ಇಟ್ಸ್ ಟೆಸ್ಟಿಂಗ್ ಟೈಮ್. ಸೊ ಅದಕ್ಕೆ ಹೆದರ್ಕೋಬೇಡಿ, ನೀವೆಲ್ಲ ಹೆದರ್ಕೋಬಾರ್ದು. ಅದನ್ನೇ ಅವನು ಬೆದರದೆ ಬೆಚ್ಚದೆ ಇದ್ದೊಡನೆ ಅವಾಗ ಬಂದು ಕರವಿಡದು ಅಪ್ಪಿಕೊಳ್ಳುವ ಅಂತ ನಾರಾಯಣ. ಅವನು ಬಂದು ನಮ್ಮನ್ನು ತಬ್ಬಿ ಮುದ್ದಾಡ್ತಾನೆ. ಇದೆಲ್ಲ ಏನು ಗೊತ್ತಾ, ಸಾಮಾನ್ಯ ಲೈಫಲ್ಲಿ ಎಲ್ರಿಗೂ ಬರೋವಂಥ ಕಷ್ಟಗಳು ಸರ್. ನೀವು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಿ ನೋಡಿ, ಪಾಪ ಎಷ್ಟು ಜನ ತುಂಬ ಕಷ್ಟಗಳಲ್ಲಿ ಸಿಲುಕೊಂಡು ಭಕ್ತಿನೂ ಗೊತ್ತಿರಲ್ಲ. ಹೋಗಲಿ, ಭಕ್ತಿ ಗೊತ್ತಿರೋರು ಎಷ್ಟು ಲೋಭಿತನವನ್ನು ಇಟ್ಕೊಂಡು ಪೂಜೆ ಮಾಡಲ್ಲ. ಬಟ್ ಪಾಪ ಭಕ್ತಿನೇ ಗೊತ್ತಿಲ್ಲದೆ ಇರೋರು ಕೂಡ, ಮನೇಲಿ ಒಂದು ಮಂತ್ರನೂ ಹೇಳ್ಕೊಟ್ಟಿಲ್ಲದೆ ಇರೋರು ಕೂಡ ಗೌರ್ಮೆಂಟ್ ಹಾಸ್ಪಿಟ್ಲ್ಗಳಲ್ಲಿ ಎಲ್ಲೋ ICUಲಿ ಮಲಗಿರ್ತಾರೆ. ಅವ್ರ ಅಪ್ಪ ಅಮ್ಮ ಪಾಪ ಕೆಳಗಡೆ ಒಂದು ಕಂಬಳಿ ಹಾಸ್ಕೊಂಡು ಬೆಡ್ಶೀಟ್ ಹಾಸ್ಕೊಂಡು ಕೆಳಗೆ ಕೂತ್ಕೊಂಡಿರ್ತಾರೆ. ಅದೇನೋ ದೇವ್ರು ಕಾಪಾಡ್ತಾನೆ, ಅದೇನೋ ದೇವ್ರು ಕಾಪಾಡ್ತಾನೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಹೆಂಗೆ ಪೂಜೆ ಮಾಡಲಿ ಅನ್ನೋದು ಗೊತ್ತಿರಲ್ಲ, ಅವ್ರಿಗೇನು ಮಂತ್ರ ಅನ್ನೋದು ಗೊತ್ತಿರಲ್ಲ. ಗೊತ್ತಿರೋರು ಮಾಡ್ತಾ ಇರಲ್ಲ. ಗೊತ್ತಿಲ್ಲದೆ ಇರೋನ ಭಕ್ತಿಗೆ ಮೆಚ್ಚಿ ನಿಜವಾಗ್ಲೂ ದೇವ್ರು ಬಂದೇ ಬರ್ತಾನೆ. ಸೊ ಅವರೆಷ್ಟು ಮುಗ್ಧರಾಗಿರ್ತಾರೆ ಅಂತ ಹೇಳಿದ್ರೆ, ಗೊತ್ತಿರೋರು ಹೋಗಲಿ, ಗೊತ್ತಿಸ್ಕೊಟ್ಟಾದರೂ ಬರಬೇಕು ಬೇರೆಯವ್ರಿಗೆ ಹೇಳ್ಕೊಟ್ಟು. ಸೊ ದೇವ್ರು ಎಲ್ಲಿ ಬೇಕಾದರೂ ಬರ್ತಾರೆ. ಇದೆಲ್ಲ ಟೆಸ್ಟಿಂಗ್ ಟೈಮು. ನಾವು ಯಾರಿಗೂ ಏನೂ ಮಾಡೇ ಇಲ್ಲ ನಮ್ಮ ಜೀವನದಲ್ಲಿ, ನಾವು ತೊಂದರೆನೇ ಕೊಟ್ಟಿಲ್ಲ, ತಪ್ಪೇ ಮಾಡಿಲ್ಲ, ಕಷ್ಟನೇ ಕೊಟ್ಟಿಲ್ಲ ಮೇಡಮ್, ಆದರೂ ದೇವ್ರು ನನಗೆ ಕಷ್ಟ ಕೊಡ್ತಿದ್ದಾನೆ ಅಂತ ಹೇಳಿದ್ರೆ ಯು ಶುಡ್ ಫೀಲ್ ಹ್ಯಾಪಿ. ಯು ಆರ್ ವೆರಿ ಸ್ಟ್ರಾಂಗ್ ಅಂತಾನೆ ದೇವ್ರು ಬಂದು ನಿಮಗೆ ಕಷ್ಟ ಕೊಡ್ತಾ ಇರೋದು. ಅದನ್ನ ಫೈಟ್ ಔಟ್ ಮಾಡಿ 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 ಮುಂದಕ್ಕೆ ಹೋಗ್ತೀರಿ. ಮಾಡ್ತಾ ಇರೋಂಗೆ ದೇವ್ರಿಗೆ ಅರ್ಪಿಸ್ಬಿಡಿ. ನೋಡು, ನೀನು ಏನೇನೇನು ಕೊಟ್ಟಿದ್ಯೋ ನಾ ಎಲ್ಲ ಮಾಡಿದ್ದೀನಿ ಕೆಲಸ ಈ ರೋಡಲ್ಲಿ. ಸೊ ನನಗೆ ಈ ಜನ್ಮ ಕೊಟ್ಟು ಈ ರೋಡಲ್ಲಿ ಹೋಗು ಅಂದಿದ್ಯಾ, ನಾ ಹೋಗ್ತಾ ಇದ್ದೀನಿ ಅಂತ. ಆವಾಗ ನಿಮಗೆಲ್ಲ ಬ್ಯೂಟಿಫುಲ್ ಆಗಿದೆ ಜೀವನ ಅನಿಸುತ್ತೆ.